ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ದೇಶದ ಮೇಲೆ ಇಂಪ್ಯಾಕ್ಟ್ ಆಗುವಂತ ಒಂದು ಸುದ್ದಿಯನ್ನ ಕವರ್ ಮಾಡ್ತಾ ಇದ್ದೀನಿ. ಅದರ ಜೊತೆ ಬೇರೆ ಕೆಲವು ಸುದ್ದಿಗಳನ್ನು ಕೂಡ ನೋಡೋಣ. ಹಾಗೆ ನಮ್ಮ ದೇಶದ ಮೇಲೆ ಇಂಪ್ಯಾಕ್ಟ್ ಆಗುವಂತ ಸುದ್ದಿ ಅಂತಂದ್ರೆ ಅಬ್ವಿಯಸ್ಲಿ ಅದು ನಮ್ಮ ಮಾರ್ಕೆಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಈ ಸುದ್ದಿಯಿಂದ ದೇಶಕ್ಕೆ ಏನಾದ್ರೂ ಲಾಭ ಆಗುತ್ತೆ ಅಂದ್ರೆ ಖಂಡಿತ ಅದು ಮಾರ್ಕೆಟ್ಗೂ ಕೂಡ ಲಾಭ ಆಗುತ್ತೆ. ಇನ್ ಕೇಸ್ ದೇಶಕ್ಕೆ ಏನಾದ್ರೂ ನಷ್ಟ ಆಗುತ್ತೆ ಅಂದ್ರೆ ಅದು ಮಾರ್ಕೆಟ್ಗೂ ಕೂಡ ನಷ್ಟ ಆಗುತ್ತೆ. ಹಾಗಾದ್ರೆ ಈ ಸುದ್ದಿ ಏನು, ಅದರ ಇಂಪ್ಯಾಕ್ಟ್ಸ್ ಏನು, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಇಂಪಾರ್ಟೆಂಟ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಈ ಸುದ್ದಿ ಬಂದು ರಷ್ಯಾಗೆ ಸಂಬಂಧಪಟ್ಟಂತ ಸುದ್ದಿ. ಈ ಸುದ್ದಿಯನ್ನ ಕೊಟ್ಟಿರೋದು ಯುರೋಪಿಯನ್ ಯೂನಿಯನ್. ಗೆಳೆಯರೆ ನೋಡಬಹುದು, EU hits Russia with sweeping new sanctions, including curbs on a Russian-owned oil refinery in India. ರಷ್ಯಾದ ಮೇಲೆ ಯುರೋಪಿಯನ್ ಯೂನಿಯನ್ ಹೊಸ ಸ್ಯಾಂಕ್ಷನ್ಸ್ ಅನ್ನ ಅನೌನ್ಸ್ ಮಾಡಿದೆ. ಜೊತೆಗೆ ರಷ್ಯಾದ ಒಡೆತನದಲ್ಲಿರುವ ಭಾರತದ ರಿಫೈನರೀಸ್ ಇಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಕೂಡ ನಿರ್ಬಂಧಿಸಿದೆ. ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತದ ಹಲವಾರು ಕಂಪನಿಗಳು ರಷ್ಯನ್ ಕ್ರೂಡ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ವು. ಅದನ್ನ ಇಲ್ಲಿ ರಿಫೈನ್ ಮಾಡ್ತಾ ಇದ್ವು. ಪೆಟ್ರೋಲ್, ಡೀಸೆಲ್ ಹಾಗೆ ಬೇರೆ ಬೇರೆ ಉತ್ಪನ್ನಗಳಾಗಿ ರಿಫೈನ್ ಮಾಡಿ ಅದನ್ನ ನಮ್ಮ ದೇಶದಲ್ಲೂ ಕೂಡ ಬಳಸ್ತಾ ಇದ್ರು. ಜೊತೆಗೆ ಯುರೋಪ್ನ ಹಲವು ದೇಶಗಳಿಗೆ ಕೂಡ ಮಾರಾಟವನ್ನ ಮಾಡ್ತಾ ಇದ್ರು. ಈಗ ಅಲ್ಲಿ ನಿರ್ಬಂಧಗಳನ್ನ ಏರಿದೆ. ಅಂದ್ರೆ ಎಸ್ಪೆಷಲಿ ರಷ್ಯನ್ ಓನರ್ಡ್ ಆಯಿಲ್ ರಿಫೈನರೀಸ್ ಏನಿದಾವೆ ಇಂಡಿಯಾದಲ್ಲಿ, ಅವುಗಳ ಮೇಲೂ ಕೂಡ ನಿರ್ಬಂಧವನ್ನ ಹಾಕಿದ್ದಾರೆ. ಈ ಹಿಂದಿನ ನಿರ್ಬಂಧಗಳಲ್ಲಿ ಈ ಪಾಯಿಂಟ್ ಇರ್ಲಿಲ್ಲ. ಯಾಕೆಂದ್ರೆ ರಷ್ಯಾದ ಮೇಲೆ 2022ರಿಂದ ಕೂಡ ನಿರ್ಬಂಧಗಳಿದೆ. ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ ನಿರ್ಬಂಧಗಳನ್ನ ಹಾಕಿದೆ. ಈಗ ಅಲ್ಲಿ ಇನ್ನೂ ಒಂದಷ್ಟು ಜಾಸ್ತಿ ನಿರ್ಬಂಧಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಪಾಯಿಂಟ್ ಅನ್ನ ಕೂಡ ಇಲ್ಲಿ ಸೇರಿಸಿದ್ದಾರೆ. ಇದರಿಂದ ಭಾರತಕ್ಕೆ ಲಾಭನ ನಷ್ಟನ ಇದನ್ನ ತಿಳ್ಕೊಳ್ಳೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಈ ಸುದ್ದಿಯ ಬಗ್ಗೆ ಕೆಲವು ವಿಚಾರವನ್ನ ತಿಳ್ಕೊಳ್ಳೋಣ, ನಂತರ ಮುಂದುವರಿಯೋಣ. ಗೆಳೆಯರು ನೋಡಬಹುದು, ದ ಯುರೋಪಿಯನ್ ಯೂನಿಯನ್ ಆನ್ ಫ್ರೈಡೆ ಇಂಪೋಸ್ಡ್ ಸ್ಯಾಂಕ್ಷನ್ಸ್ ಆನ್ ದ ಇಂಡಿಯನ್ ಆಯಿಲ್ ರಿಫೈನರಿ ಆಫ್ ರಷ್ಯನ್ ಎನರ್ಜಿ ಜಿಯಾಂಟ್ ರೋಸ್ನೆಫ್ಟ್. ಈ ರೋಸ್ನೆಫ್ಟ್ ನ ಮೇಲೂ ಕೂಡ ನಿರ್ಬಂಧಗಳನ್ನ ಏರಿದ್ದಾರೆ. ಇದು ಭಾರತದಲ್ಲಿ ಕೆಲಸ ಮಾಡುವಂತ ರಷ್ಯಾದ ಕಂಪನಿ. ಜೊತೆಗೆ ನೋಡಬಹುದು, ಅಂಡ್ ಲೋಯರ್ಡ್ ದ ಆಯಿಲ್ ಪ್ರೈಸ್ ಕ್ಯಾಪ್. ಈ ಹಿಂದೆ ಪ್ರೈಸ್ ಕ್ಯಾಪ್ ಅನ್ನೇನು ಅನೌನ್ಸ್ ಮಾಡಿದ್ರು, ಅದನ್ನ ಇನ್ನು ಕಡಿಮೆ ಮಾಡಿದ್ದಾರೆ. ಈ ಹಿಂದೆ $60 ಪರ್ ಬ್ಯಾರೆಲ್ ಅನ್ನುವಂತ ಪ್ರೈಸ್ ಕ್ಯಾಪ್ ಅನ್ನ ಸೆಟ್ ಮಾಡಿತ್ತು ಯುರೋಪಿಯನ್ ಯೂನಿಯನ್. ಅದಕ್ಕಿಂತ ಜಾಸ್ತಿ ಹಣ ಕೊಟ್ಟು ಬೈ ಮಾಡೋ ಆಗಿಲ್ಲ ರಷ್ಯಾದ ಆಯಿಲ್ ಅನ್ನ ಅಂತ. ಆದ್ರೆ ಈಗ ಅದನ್ನು ಕೂಡ ಕಡಿಮೆ ಮಾಡಿದ್ದಾರೆ. $60 ಏನಿತ್ತು ಅದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಭಾರತ ಎಷ್ಟಕ್ಕೆ ತಗೊಳ್ತಿತ್ತೋ ಗೊತ್ತಿಲ್ಲ. $60 ಪರ್ ಬ್ಯಾರೆಲ್ ಇತ್ತು, ಭಾರತ ಅದಕ್ಕಿಂತ ಕಡಿಮೆ ತಗೊಳ್ತಿತ್ತೇನೋ ಗೊತ್ತಿಲ್ಲ. ಅದಕ್ಕೆ ಜಾಸ್ತಿ ಅಂತೂ ಕೊಡ್ತಾ ಇರೋದಿಲ್ಲ. ಯಾಕಂದ್ರೆ ರೆಸ್ಟ್ರಿಕ್ಷನ್ಸ್ ಹಾಕಿದಂತ ಸಂದರ್ಭದಲ್ಲಿ ಯಾಕೆ ಭಾರತ ಜಾಸ್ತಿ ಕೊಡುತ್ತೆ, ಕಡಿಮೆನೆ ಕೊಟ್ಟಿರ್ತಾರೆ, ಜಾಸ್ತಿ ಕೊಟ್ಟಿರುವಂತ ಚಾನ್ಸಸ್ ಅಂತೂ ಇಲ್ಲ. ಈಗ ಈ ಪ್ರೈಸ್ ಕ್ಯಾಪ್ ಅನ್ನ ಇನ್ನೂ ಕಡಿಮೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಎಷ್ಟು ಕಡಿಮೆ ಅನ್ನುವಂತ ಮಾತನ್ನ ಯುರೋಪಿಯನ್ ಯೂನಿಯನ್ ಈಗ ಅನೌನ್ಸ್ ಮಾಡಿಲ್ಲ. $60 ಏನಿತ್ತು ಅದಕ್ಕಿಂತ ಕಡಿಮೆ ಅಂತ ಹೇಳಿದ್ದಾರೆ, ಬಟ್ ಎಕ್ಸಾಕ್ಟ್ಲಿ ಎಷ್ಟು ಅಂತ ಹೇಳಿಲ್ಲ. ನೋಡಬಹುದು, ಲೋಯರ್ಡ್ ಆಯಿಲ್ ಪ್ರೈಸ್ ಕ್ಯಾಪ್ ಕರೆಂಟ್ಲಿ ಸೆಟ್ ಅಟ್ $60 ಪರ್ ಬ್ಯಾರೆಲ್ ಮೀನ್ಸ್ ರಷ್ಯಾ ವಿಲ್ ಬಿ ಫೋರ್ಸ್ಡ್ ಟು ಸೆಲ್ ಇಟ್ಸ್ ಕ್ರೂಡ್ ಅಟ್ ರೆಡ್ಯೂಸ್ಡ್ ರೇಟ್ಸ್ ಟು ಬೈಯರ್ಸ್ ಲೈಕ್ ಇಂಡಿಯಾ. ಯಾರೆಲ್ಲ ಬೈ ಮಾಡ್ತಾರೋ, ಇಂಡಿಯಾ ಸೆಕೆಂಡ್ ಹೈಯೆಸ್ಟ್ ಬೈಯರ್, ಮೊದಲನೇ ಸ್ಥಾನದಲ್ಲಿ ಚೈನಾ ಇದೆ, ಮೂರನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ. ರಷ್ಯಾದಿಂದ ಅತಿ ಹೆಚ್ಚು ಕ್ರೂಡ್ ಅನ್ನ ಬೈ ಮಾಡ್ತಿರೋ ಪಟ್ಟಿಯಲ್ಲಿ ಇವರೀಗ ಈ ಪ್ರೈಸ್ ಕ್ಯಾಪ್ ಏನಿದೆ ಅದಕ್ಕಿಂತ ಜಾಸ್ತಿ ಪೇ ಮಾಡೋ ಆಗಿಲ್ಲ ರಷ್ಯನ್ ಕ್ರೂಡ್ಗೆ. ಆಸ್ ಆಫ್ ನೋ ನೋಡಬಹುದು, ಸುಮಾರು 40% ಕ್ರೂಡ್ ಅನ್ನ ಭಾರತ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಹಾಗೆ ನಾವು ರೋಸ್ ನೆಫ್ಟ್ ಅನ್ನ ನೋಡಿದ್ವಿ. ರೋಸ್ ನೆಫ್ಟ್ ಬಗ್ಗೆ ನೋಡೋದಾದ್ರೆ, ರೋಸ್ ನೆಫ್ಟ್ ಓನ್ 49% ಸ್ಟೇಕ್ ಇನ್ ನಯಾರಾ ಎನರ್ಜಿ ಲಿಮಿಟೆಡ್, ಫಾರ್ಮರ್ಲಿ SR ಆಯಿಲ್ ಲಿಮಿಟೆಡ್. ನಯಾರಾ ಓನ್ಸ್ ಅಂಡ್ ಆಪರೇಟ್ಸ್ 20 million ton a year oil refinery at Wadinar in Gujarat, has also over 6,750 petrol pumps. 6,750 ಪೆಟ್ರೋಲ್ ಪಂಪ್ಸ್ ಅನ್ನ ಹೊಂದಿದೆ. 20 million ton per year ಆಯಿಲ್ ರಿಫೈನರಿ ಪ್ಲಾಂಟ್ ಅನ್ನ ಹೊಂದಿದೆ ಗುಜರಾತ್ ಅಲ್ಲಿ, ನಯಾರಾ ಎನರ್ಜಿ. ಈ ಕಂಪನಿಯಲ್ಲಿ ರೋಸ್ನೆಫ್ಟ್ 49% ಸ್ಟೇಕ್ ಅನ್ನ ಹೊಂದಿದೆ. ಅಂದ್ರೆ ಈ ಕಂಪನಿಯಿಂದ ಕೂಡ ಯುರೋಪಿಯನ್ ಯೂನಿಯನ್ ನ ದೇಶಗಳು ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ, ಬೇರೆ ಕಂಪನಿಗಳ ಕಡೆ ಅವರು ನೋಡ್ಬೇಕಾಗುತ್ತೆ. ಈ ರೀತಿಯ ರೆಸ್ಟ್ರಿಕ್ಷನ್ಸ್ ಅನ್ನ ಈಗ ಹಾಕಿದ್ದಾರೆ. ಇದು ಒಂದು ಪಾರ್ಟ್ ಆಯ್ತು. ಹಾಗಾದ್ರೆ ಇದು ನಮಗೆ ಪಾಸಿಟಿವ್ ನೆಗೆಟಿವ್ ಈ ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನೆಗೆಟಿವ್ಸ್ ಅನ್ನ ತಿಳ್ಕೊಳ್ಳೋಣ, ಏನೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅನಂತರ ಪಾಸಿಟಿವ್ ಇಂಪ್ಯಾಕ್ಟ್ ಕಡೆ ಬರೋಣ. ಮೊದಲಿಗೆ ಆಯಿಲ್ ರಿಫೈನರೀಸ್ ಏನಿದೆ ಅವುಗಳ ಮೇಲೆ ಪ್ರೆಷರ್ ಬೀಳುತ್ತೆ. ಈಗ ಅದರಲ್ಲೂ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ರಿಫೈನ್ ಮಾಡಿ ಯುರೋಪ್ಗೆ ಕಳಿಸ್ತಿದ್ದಂತ ಕಂಪನೀಸ್, ಅದರಲ್ಲೂ ಎಸ್ಪೆಷಲಿ ರಷ್ಯನ್ ಕಂಪನೀಸ್ ಲಿಂಕ್ ಇರುವಂತ ಕಂಪನೀಸ್ ಲೈಕ್ ನಯಾರಾ ಎನರ್ಜಿ, ಈ ರೀತಿಯ ಕಂಪನೀಸ್ಗೆ
ಪ್ರೆಷರ್ ಆಗುತ್ತೆ. ಹಾಗೆ ಇದರಿಂದ ಇಷ್ಟು ದಿನ ಏನು ಎಕ್ಸ್ಪೋರ್ಟ್ ಹೋಗ್ತಾ ಇತ್ತು ಇಂಡಿಯಾದಿಂದ ಅದು ಕಡಿಮೆ ಆಗ್ಬೋದು. ಜೊತೆಗೆ ಜಿಯೋಪೊಲಿಟಿಕಲ್ ಪ್ರೆಷರ್ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಇಂಡಿಯಾದ ಮೇಲೆ. ಇದನ್ನ ಇಂಡಿಯಾ ಹೇಗೆ ಡೀಲ್ ಮಾಡುತ್ತೆ ಗೊತ್ತಿಲ್ಲ. ಜಿಯೋಪೊಲಿಟಿಕಲ್ ಪ್ರೆಷರ್ ಅಂತೂ ಒಂದಷ್ಟು ಜಾಸ್ತಿ ಆಗುತ್ತೆ ಇದರಿಂದ. ಏನು ನೆಕ್ಸ್ಟ್ ನೋಡಿದ್ರೆ ಇನ್ ಕೇಸ್ ಸೆಕೆಂಡರಿ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ರೆ ಅದು ಒಂದಷ್ಟು ಸಪ್ಲೈ ಚೈನ್ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಸಪ್ಲೈ ಚೈನ್ ರಿಸ್ಕ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ಅದು ಗ್ರೋತ್ ನ ಕಡಿಮೆ ಮಾಡುತ್ತೆ. ಗ್ರೋತ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಸಪ್ಲೈ ಚೈನ್ ಡಿಸ್ರಪ್ಷನ್ಸ್ ಆಗುತ್ತಾ ಅಥವಾ ಆಗದೆ ಇರೋ ತರ ಮ್ಯಾನೇಜ್ ಮಾಡಬಹುದಾ, ಇದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಈ ವಿಚಾರದಲ್ಲಿ. ಜೊತೆಗೆ ರೋಸ್ನೆಫ್ಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ಸ್ ಏನಿದಾವೆ, ಅಂದ್ರೆ ಯಾವ್ದಾದ್ರು ಕಂಪನಿ ರೋಸ್ನೆಫ್ಟ್ ನ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದ್ರೆ, ಅವರ ಜೊತೆ ಪಾರ್ಟ್ನರ್ಶಿಪ್ಸ್ ಅನ್ನ ಹೊಂದಿದ್ರೆ, ಇಂತಹ ಕಂಪನೀಸ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಈ ಎಲ್ಲ ಇಂಪ್ಯಾಕ್ಟ್ಸ್ ಗಳ ಕಾರಣಕ್ಕೆ ರಷ್ಯನ್ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗಿ ಸಪ್ಲೈ ಚೈನ್ ಡಿಸ್ರಪ್ಷನ್ಸ್ ಆದ್ರೆ, ಅಂತ ಸಂದರ್ಭದಲ್ಲಿ ಆಯಿಲ್ ಅಂದ್ರೆ ಕ್ರೂಡ್ ಆಯಿಲ್ ಅಲ್ಲಿ ಸ್ಪೈಕ್ ಕಂಡು ಬರುವಂತ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಭಾರತ ಹಾಗೂ ಚೈನಾಗಳು ಹೆಚ್ಚಿನ ಕ್ರೂಡ್ ಅನ್ನ ರಷ್ಯಾದಿಂದ ತಂದು ಇಲ್ಲಿ ರಿಫೈನ್ ಮಾಡಿ ಯುರೋಪಿಯನ್ ಕಂಟ್ರೀಸ್ ಗೆ ಮಾರಾಟ ಮಾಡಿರೋದ್ರಿಂದಾನೆ ಒಂದಷ್ಟು ಸ್ಟೆಬಿಲಿಟಿ ಇದೆ. ಇನ್ ಕೇಸ್ ಆ ಮಾರಾಟ ಕಡಿಮೆ ಆಯ್ತು ಅಂದ್ರೆ ಸ್ಟೆಬಿಲಿಟಿ ಕಳ್ಕೊಳ್ಬೇಕಾಗತ್ತೆ. ಅದು ಅಬ್ವಿಯಸ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ಸ್ ಅನ್ನ ಮಾಡುತ್ತೆ. ಜೊತೆಗೆ ಕ್ರೂಡ್ ಆಯಿಲ್ ಪ್ರೈಸ್ ಅಲ್ಲಿ ರ್ಯಾಲಿಗೂ ಕೂಡ ಕಾರಣ ಆಗುವಂತ ಪ್ರಾಬಬಿಲಿಟಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಇನ್ಫ್ಲೇಷನ್ ಸ್ಪೈಕ್ ಆಗುತ್ತೆ, ಗ್ರೋತ್ ಅಗೇನ್ ಸ್ಲೋ ಆಗುತ್ತೆ. ಅದರಲ್ಲೂ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶಗಳ ಮೇಲೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅದರಲ್ಲಿ ನಾವಂತೂ ಅಪ್ ಟು 80% ವರ್ಗು ಅಥವಾ ಅಬೋ 80% ವರ್ಗು ಕ್ರೂಡ್ ಇಂಪೋರ್ಟ್ ಮಾಡ್ಕೊಳ್ತೀವಿ. ನಮ್ಮ ಮೇಲೆ ಇಂಪ್ಯಾಕ್ಟ್ ಜಾಸ್ತಿನೇ ಇರುತ್ತೆ. ಇದು ನೆಗೆಟಿವ್ಸ್ ಆಯ್ತು, ನೆಗೆಟಿವ್ ಸೈಡ್ ಆಫ್ ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ಸ್. ಬಟ್ ಪಾಸಿಟಿವ್ ಏನಾದ್ರೂ ಇದೆಯಾ? ಪಾಸಿಟಿವ್ ಸೈಡ್ ಅನ್ನು ಕೂಡ ನಾವು ನೋಡ್ಬೇಕಲ್ಲ, ಏನಾದ್ರೂ ಪಾಸಿಟಿವ್ಸ್ ಇದೆಯಾ ಅಂತ. ಆ ವಿಚಾರಕ್ಕೆ ನಾವು ಬರೋದಾದ್ರೆ, ಮೊದಲ ಪಾಸಿಟಿವ್ ಏನಂದ್ರೆ ಯುರೋಪಿಯನ್ ಯೂನಿಯನ್ ಈ ಪ್ರೈಸ್ ಕ್ಯಾಪ್ ಅನ್ನ ಕಡಿಮೆ ಮಾಡಿರೋದೇನಿದೆ ಇದು ಇಂಡಿಯಾಗೆ ಪಾಸಿಟಿವ್. ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ $60 ಇದೆ, ಈಗ $60 ಕೊಟ್ಟು ತಗೊಳ್ತಾ ಇತ್ತು ಅಂತಾನೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಇವರು ಪ್ರೈಸ್ ಕ್ಯಾಪ್ ಎಷ್ಟಾಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಮಾಡೋದು ಅಂತ ಈಗಾಗಲೇ ಗೊತ್ತಾಗಿದೆ. ಫಾರ್ ಎಕ್ಸಾಂಪಲ್ ಅವರು $50 ಹಾಕ್ತಾರ, $45 ಹಾಕ್ತಾರ ಅಥವಾ $55 ಹಾಕ್ತಾರ. ಎಷ್ಟೇ ಹಾಕಿದ್ರು ಅದು ಅಡ್ವಾಂಟೇಜ್ ನಮ್ಗೆ. ಕ್ರೂಡ್ ಅನ್ನ ಈಗಾಗಲೇ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ನಮ್ಮ ದೇಶೀಯ ಉಪಯೋಗಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಕೊರತೆ ಇರೋದಿಲ್ಲ, ಸಮಸ್ಯೆ ಇರೋದಿಲ್ಲ. ಬಟ್ ಔಟ್ ಸೈಡ್ ಗೆ ಯಾರು ಇಲ್ಲಿ ರಿಫೈನ್ ಮಾಡಿ ಕಳಿಸ್ತಾ ಇದ್ರು ಅಂತಹ ಕಂಪನೀಸ್ಗೆ ಎಫೆಕ್ಟ್ ಆಗುತ್ತೆ. ಒಟ್ಟಿನಲ್ಲಿ ಪ್ರೈಸ್ ಕ್ಯಾಪ್ ನ ರೆಡ್ಯೂಸ್ ಮಾಡ್ತಿದಾರಲ್ಲ, ಇದು ನಮ್ಗೆ ಪಾಸಿಟಿವ್ ಆಗುತ್ತೆ. ಇನ್ ಕೇಸ್ $55 ಮಾಡಿದ್ರು ಕೂಡ $5 ಉಳಿಯುತ್ತೆ ನಮ್ಗೆ. ಜೊತೆಗೆ ಭಾರತ ಇನ್ನೂ ನೆಗೋಷಿಯೇಟ್ ಮಾಡಬಹುದು ರಷ್ಯಾದ ಜೊತೆ. ಇಲ್ಲ ಇನ್ನು ನಮ್ಗೆ ಕಡಿಮೆ ಕೊಡಿ ಅಂತ. ರಷ್ಯಾ ಕೊಡುತ್ತಾ ಬಿಡುತ್ತಾ ಬೇರೆ ವಿಚಾರ, ಬಟ್ ನೆಗೋಷಿಯೇಷನ್ ಅಂತೂ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇಲ್ಲಿ ಕೆಲವರು ಕೇಳಬಹುದು, ಅವ್ರು $60 ಕೊಟ್ಟರು ನಮ್ಗೇನ್ ಕಮ್ಮಿ ಕೊಟ್ಟಿಲ್ಲ ಅಂತ. ಖಂಡಿತ ಕಮ್ಮಿ ಕೊಡದೇ ಇರಬಹುದು. ಬಟ್ ಸರ್ಕಾರ ಜಾಸ್ತಿ ತಗೊಂಡಾಗ ಸರ್ಕಾರಕ್ಕೆ ಸರ್ಪ್ಲಸ್ ಅಮೌಂಟ್ ಬರುತ್ತೆ. ಅದನ್ನ ಅವರು ಇನ್ಫ್ರಾಗೆ ಬಳಸಬಹುದು, ಇನ್ಫ್ರಾಸ್ಟ್ರಕ್ಚರ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಗೆ ಬಳಸ್ತಾರೆ. ಆಬ್ವಿಯಸ್ಲಿ ಲಾಭ ಅದೇ ಆಗುತ್ತೆ. ಇಂಡೈರೆಕ್ಟ್ ಆಗಿ ಮಾರ್ಕೆಟ್ಗೆ, ಹಾಗಾಗಿ ಅದು ಮಾರ್ಕೆಟ್ಗೆ ಇಂಡೈರೆಕ್ಟ್ ಆಗಿ ಲಾಭ ಆಗುತ್ತೆ. ಬಟ್ ಡೈರೆಕ್ಟ್ ಆಗಿ ನಮ್ಗೆ ನಿಮ್ಗೆ ಏನು ಬೆನಿಫಿಟ್ ಅನ್ನ ಕೊಡದೇ ಇರಬಹುದು ಅಷ್ಟೇ. ಹಾಗೆ ರಿಫೈನರ್ಸ್ ಡಿಮಾಂಡ್ ಜಾಸ್ತಿ ಆಗ್ಬಹುದು. ಅದರಲ್ಲೂ ಎಸ್ಪೆಷಲಿ ರಷ್ಯನ್ ಲಿಂಕ್ಡ್ ಇಲ್ಲದೆ ಇರುವಂತ ರಿಫೈನರ್ಸ್ ಏನಿರ್ತವೆ ಅವರುಗಳಿಗೆ ಡಿಮಾಂಡ್ ಜಾಸ್ತಿ ಆಗ್ಬಹುದು ಇದರಿಂದ. ಜೊತೆಗೆ ಈ ಸ್ಯಾಂಕ್ಷನ್ಸ್ ಇಂದ ಸಾಧ್ಯವಾದಷ್ಟು ಸರ್ಕಾರ ರಿನ್ಯೂವಬಲ್ ಎನರ್ಜಿ ಕಡೆ ಇನ್ನೂ ಹೆಚ್ಚಿನ ಫೋಕಸ್ ಅನ್ನ ಮಾಡಬಹುದಾಗುತ್ತೆ. ಅಂತ ಪ್ರಾಬಬಿಲಿಟಿ ಕೂಡ ಇದ್ದೇ ಇರುತ್ತೆ. ಅದನ್ನು ನಾವು ಪಾಸಿಟಿವ್ಸ್ ಅಂತಾನೆ ನೋಡಬಹುದು. ಜೊತೆಗೆ ರಷ್ಯಾದ ಜೊತೆಗಿನ ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಇದರಿಂದ. ಈ ಎಲ್ಲ ಪಾಸಿಟಿವ್ಸ್ ಕೂಡ ಇದೆ, ಬರೀ ನೆಗೆಟಿವ್ಸ್ ಅಷ್ಟೇ ಅಲ್ಲ, ಪಾಸಿಟಿವ್ಸ್ ಕೂಡ ಇದೆ. ಅದರಲ್ಲೂ ಖಂಡಿತ ಪಾಸಿಟಿವ್ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಒಂದಷ್ಟು ಎಕ್ಸ್ಪೋರ್ಟ್ಸ್ ಬಿಲ್ ಜಾಸ್ತಿ ಆಗ್ತಾ ಇತ್ತು. ಬಟ್ ನಾವು ಎಕ್ಸ್ಪೋರ್ಟ್ ಮಾಡದೇ ಇದ್ರೂ ಕೂಡ ನಮ್ಮ ದೇಶೀಯವಾಗಿ ಬಳಸುವಂತ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಕೂಡ ನಮ್ಗೆ ಒಂದಷ್ಟು ಲಾಭವನ್ನ ಕೊಡುತ್ತೆ. ಯಾಕಂದ್ರೆ ಪ್ರೈಸ್ ಕ್ಯಾಪ್ ಕಡಿಮೆ ಮಾಡಿರೋದ್ರಿಂದ ಇದು ನಮ್ಗೆ ಆಗುವಂತ ದೊಡ್ಡ ಲಾಭ ಅಂತಾನೆ ಹೇಳ್ಬೋದು. ಹಾಗೆ ಮುಂದುವರಿಯೋದಾದ್ರೆ, ಬಟ್ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಇದೆ. ಅದೇನು ಅಂತಂದ್ರೆ ಸೆಕೆಂಡರಿ ಸ್ಯಾಂಕ್ಷನ್ಸ್. ಪ್ರೈಮರಿ ಸ್ಯಾಂಕ್ಷನ್ಸ್ ಅಂದ್ರೆ ಆ ದೇಶದ ಮೇಲೆ ಹಾಕುವಂತದ್ದು, ಅಂದ್ರೆ ರಷ್ಯಾದ ಮೇಲೆ ಹಾಕುವಂತದ್ದು. ಸೆಕೆಂಡರಿ ಅಂದ್ರೆ ರಷ್ಯಾದ ಜೊತೆ ವ್ಯವಹಾರವನ್ನ ಮಾಡುವಂತ ದೇಶಗಳ ಮೇಲೆ ಹಾಕುವಂತದ್ದು, ಲೈಕ್ ಇಂಡಿಯಾ, ಚೈನಾ. ಮೊನ್ನೆ ತಾನೆ ನಿಮ್ಗೆ ಗೊತ್ತಿರಬಹುದು, ನ್ಯಾಟೋ ಚೀಫ್ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಇಂಡಿಯಾಗೆ ಹಾಗೂ ಚೈನಾಗೆ ಕೂಡ. ನೀವು ರಷ್ಯಾದ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಥವಾ ರಷ್ಯನ್ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಹಾಕ್ಬೇಕಾಗುತ್ತೆ ಅಂತ. ಈ ಸೆಕೆಂಡರಿ ಸ್ಯಾಂಕ್ಷನ್ಸ್ ನ ಥ್ರೆಟ್ ಕೂಡ ಇರುತ್ತೆ. ಇದು ಒಂದು ಚಾಲೆಂಜ್ ಅಂತ ಹೇಳ್ಬೋದು. ಇದನ್ನ ಭಾರತ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಸ್ಟ್ರಾಟಜಿಕಲಿ ಇದನ್ನ ಪ್ರಾಪರ್ ಆಗಿ ಇಂಡಿಯಾ ಮ್ಯಾನೇಜ್ ಮಾಡಿದ್ರೆ ಬಹುಶಃ ಈ ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ಸ್ ನಿಂದ ಭಾರತಕ್ಕೆ ಲಾಭನೇ ಹೆಚ್ಚಾಗುತ್ತೆ. ಗೊತ್ತಿಲ್ಲ ಭಾರತ ಇದನ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಅಂತ, ಇದನ್ನ ಕಾದು ನೋಡ್ಬೇಕಾಗುತ್ತೆ.
ಇನ್ನು ನಾವು ಅವಾಗಲೇ ನೋಡಿದ್ವಿ ರೋಸ್ ನೆಫ್ಟ್ ಗೆ ಸಂಬಂಧಪಟ್ಟಂತೆ ರಿಸ್ಟ್ರಿಕ್ಷನ್ಸ್ ಅನ್ನ. ರೋಸ್ ನೆಫ್ಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ಸ್ ಯಾವ್ದಾದ್ರು ಇದೆಯಾ? ನಯಾರಾ ಎನರ್ಜಿ ಕಂಪನಿಯಲ್ಲಿ 49% ಸ್ಟೇಕ್ ಇದೆ ರೋಸ್ ನೆಫ್ಟ್. ಇನ್ನಿತರೆ ಏನಾದ್ರೂ ಒಪ್ಪಂದಗಳಿದೆಯಾ ಅಂತ ನೋಡಿದ್ರೆ ಎಸ್ಪೆಷಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿಯ ಜೊತೆ ಒಪ್ಪಂದವನ್ನ ಹೊಂದಿದೆ. ನೋಡಬಹುದು ರೋಸ್ ನೆಫ್ಟ್ ಆಸ್ ಎ 10-year agreement with Reliance Industries to supply up to 5 lakh barrels of crude ಪರ್ ಡೇ. 10 ವರ್ಷಗಳ ಒಪ್ಪಂದವನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಹೊಂದಿದೆ ಈ ರೋಸ್ ನೆಫ್ಟ್ ಜೊತೆ. ಹಾಗಾಗಿ ರಿಲಯನ್ಸ್ ನ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಈ ವಿಚಾರದಲ್ಲಿ. ಯಾಕಂದ್ರೆ ಇಷ್ಟು ದಿನ ಒಳ್ಳೆ ಲಾಭವನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ಈ ವಿಚಾರದಲ್ಲಿ. ಹಾಗಾಗಿ ಎನರ್ಜಿ ಸೆಕ್ಟರ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಈ ಸ್ಯಾಂಕ್ಷನ್ಸ್ ನ ಕಾರಣಕ್ಕೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಜೊತೆಗೆ ಇನ್ನು ಪ್ರೈಸ್ ಕ್ಯಾಪ್ ಎಷ್ಟು ಅಂತ ಹೇಳಿಲ್ಲ ಯುರೋಪಿಯನ್ ಯೂನಿಯನ್. $60 ಇದೆ ಇಂದಿನ ಪ್ರೈಸ್ ಕ್ಯಾಪ್. ಅದಕ್ಕಿಂತ ಕಡಿಮೆ ಮಾಡ್ತೀವಿ ಅಂತ ಹೇಳಿದರೆ, ಬಟ್ $55, $50 ಅಥವಾ $45 ಅಥವಾ ಅದಕ್ಕಿಂತ ಕಡಿಮೆನ ಮಾಡಿಲ್ಲ. ನೋಡೋಣ, ಆಗ ಇನ್ನೂ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಎಷ್ಟು ಡಾಲರ್ ಅಂತ ಅನೌನ್ಸ್ ಮಾಡಿದಾಗ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.